ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ಸಾಧ್ಯ ಹೇಗೆ? How did the people on the opposite sides of the Iron Curtain work to find a solution to mankind? ನೋಡಿ, in spite of being on opposite side of the Iron Curtain. Iron Curtain ಅಂತಂದ್ರೆ ಏನಿಲ್ಲ ಮಕ್ಕಳೇ? What do you mean by ಅಡೆತಡೆ? ಓಕೆ, ಐರನ್ ಕಾರ್ಟನ್ ಅಂತಂದ್ರೇನು? ಬ್ಯಾರಿಯರ್, ಅಡೆತಡೆ. ಓಕೆ, socio-political, the name for socio-political border that believed to exist between Western Europe and the communist countries. Social barrier anta helbodu. Okay, differences. In spite of being on opposite side of the Iron Curtain, the men worked together as scientists. So European culture inda bandiruvantavaru ಅಥವಾ ಕಮ್ಯುನಿಸ್ಟ್ ಕಲ್ಚರ್ ಇಂದ ಬಂದಿರುವಂತ ಅವರ ನಡುವೆ ಇದ್ದಂತಹ ಐರನ್ ಕರ್ಟನ್ ಬ್ಯಾರಿಯರ್ ಇದ್ರೂ ಕೂಡ ಅವರು ಒಟ್ಟಿಗೆ ಕೂತು ಸೈಂಟಿಫಿಕ್ ರಿಸರ್ಚ್ ಮಾಡೋದಿಕ್ಕೆ ಕೇಪಬಲ್ ಆಗಿದ್ರು. ದೋ ದೇರ್ ವಾಸ್ ಅ ಲಾಟ್ ಆಫ್ ಪೊಲಿಟಿಕಲ್ ಟೆನ್ಷನ್ಸ್, ಅಲ್ಲಿ ತುಂಬಾ ರಾಜಕೀಯ ಟೆನ್ಷನ್ಸ್ ಅಂತಂದ್ರೇನು, ಒಂದು ರಾಜಕೀಯ ಘರ್ಷಣೆಗಳು ಇದ್ದು, ಸಂಘರ್ಷಗಳು ಇದ್ರೂ ಕೂಡ, ಅಂಡ್ ಕಲ್ಚರಲ್ ಡಿಫರೆನ್ಸಸ್ ಅಂದ್ರೆ ಸಾಂಸ್ಕೃತಿಕ ವ್ಯತ್ಯಾಸಗಳು. ಓಕೆ, ಕಲ್ಚರಲ್ ಅಂತಂದ್ರೆ ಸಾಂಸ್ಕೃತಿಕ ವ್ಯತ್ಯಾಸಗಳು ಇದ್ದರೂ ಕೂಡ ದೇ ವೇರ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್. ಸೊ ಒಂದು ಕಾಮನ್ ಅಂತಂದ್ರೆ ಇಬ್ಬರ ನಡುವೆ ಸಾಧ್ಯವಾಗುವಂತಹ ಒಂದು ಕಾಮನ್ ಲ್ಯಾಂಗ್ವೇಜ್ ಅನ್ನ ಅವರು ಡಿಸ್ಕವರ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ರು. ದೇ looked only at the facts and recognized the expertise of those among them. ಸೊ ಅವರು ಬರೀ ಫ್ಯಾಕ್ಟ್ ಅಂತಂದ್ರೆ ಈಗ ಇರುವಂತಹ ಒಂದು ಸಾಧ್ಯತೆಗಳೇನು ಅನ್ನೋದರ ಬಗ್ಗೆ ಮಾತ್ರ, ಮತ್ತು ಅವರ ಇಬ್ಬರ ನಡುವೆ ಇಬ್ಬರಲ್ಲೂ ಇರುವಂತಹ ಒಂದು ಎಕ್ಸ್ಪರ್ಟೀಸ್, ಒಂದು ನಾಲೆಡ್ಜ್, ಅದನ್ನ ಮಾತ್ರ ನೋಡ್ತಾ ಇದ್ರು. ದಿಸ್ ಹೆಲ್ಪ್ಡ್ ದೆಮ್ ಟು ಫೈಂಡ್ ಅ ಸೊಲ್ಯೂಷನ್. ಸೊ ಇದು ಅವರಿಗೆ ಒಂದು ಸೊಲ್ಯೂಷನ್ ನ ಕಂಡುಹಿಡಿಯೋದಿಕ್ಕೆ ಸಹಾಯಕವಾಯ್ತು ಮಕ್ಕಳು. ಓಕೆ.